ಒಳ್ಳೆ ಮೇಂಟೈನ್ ಮಾಡಿರೋ RX ನೋಡ್ಲಿಕ್ಕೆ ಸಿಗೋ ಕಷ್ಟ ಕಾಲದಲ್ಲಿ ಒರಿಜಿನಲ್ ಕಂಡೀಷನಲ್ಲಿ 1988 ಶೋರೂಮಿಂದ ಬಂದಾಗ ಹೇಗಿತ್ತು ಹಾಗೆ ಇರುವ RX ಇದು 1988 RX 100 ಶೋರೂಮ್ ಕಂಡೀಷನಲ್ಲಿದೆ. $38 ಬ್ಯಾಕ್ ಶೋರೂಮಿಂದ ಡೆಲಿವರ್ ಆದಾಗ ಯಾವ ಪೇಂಟಲ್ಲಿತ್ತು ಅದೇ ಶೋರೂಮ್ ಪೇಂಟಲ್ಲಿದೆ. ಈ ಕೇಸ್ ಇರ್ಬೋದು, ಈ ಟ್ಯಾಂಕ್ ಇರ್ಬೋದು, ಅದೆಲ್ಲ ಬಿಡಿ. ಈ ಸೀಟು ಕೂಡ ಸ್ಟಾಕ್ ಫ್ಯಾಕ್ಟ್ರಿ ಸೀಟಲ್ಲಿದೆ, ಒರಿಜಿನಲ್ ಯಮಹಾ ಸೀಟಲ್ಲಿದೆ. ಇದರದ್ದು ಒರಿಜಿನಲ್ ಪಾರ್ಟ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ನಂಬರ್ ಆಫ್ ಲಿಸ್ಟ್ ಮುಗಿಯದಷ್ಟು ಒರಿಜಿನಲ್ ಪಾರ್ಟ್ಸಲ್ಲಿದೆ. ಆ್ಯಂಡ್ ಇದರದ್ದು ಹೇಳಿದಷ್ಟು ಮುಗಿಯಲ್ಲ, ಅಷ್ಟಿದೆ. ಕೇಳಿ ಇಲ್ಲಿ. ಇದರದ್ದು ಬರೀ ಪೇಂಟ್, ಸೀಟ್, ಪಾರ್ಟ್ಸ್ ಮಾತ್ರ ಸ್ಟಾಕ್ ಅಲ್ಲ. ಈವನ್ ಈ ಯಮಹಾ ಲೋಗೋ ಎಂಬೋಸ್ಡ್ ಪ್ಲೇಟ್ ಇದೆಯಲ್ಲ, ಈ RX 100 ಇದು ಫ್ಯಾಕ್ಟ್ರಿ ಶೋರೂಮಿಂದ ಏನು ಕಂಡೀಷನಲ್ಲಿ ಬಂದಿತ್ತು ಅದೇ ಇದೆ. ಸೊ ಎಲ್ಲ RX 100 ಇವಾಗ ಇರೋದು ಪೇಂಟ್ ಹಾಕಿರೋ 4 ಲೆಗ್ಸ್ ಇರುತ್ತೆ. ವೆರಾಸ್ ಇದರದ್ದು ಒರಿಜಿನಲ್ ಫ್ಯಾಕ್ಟ್ರಿ ಕಂಡೀಷನಲ್ಲಿ ಏನು ಬಂದಿತ್ತು ಅಂದರೆ ಕಾಸ್ಟ್ ಆಗಿ ಬಫಿಂಗ್ ಮಾಡಿರೋ ಅಲ್ಯೂಮಿನಿಯಂ ಲೆಗ್ಸ್ ಇದು. ಸೊ ಈವನ್ ಇಂಜಿನ್ ಹೆಡ್ ಕೂಡ ಇದು ಪೇಂಟ್ ಏನು ಮಾಡಿಲ್ಲ, ಅಲ್ಯೂಮಿನಿಯಂ, ಪ್ಯೂರ್ ಅಲ್ಯೂಮಿನಿಯಮಲ್ಲಿ ಆಗ ಬಫಿಂಗ್ ಮಾಡಿ ಏನು ಹೊರಗೆ ತೆಗೆದಿದ್ರು ಫ್ಯಾಕ್ಟ್ರಿಯಿಂದ ಅದೇ ಇದೆ. ಆ್ಯಂಡ್ ಈ ಇಂಜಿನ್ ಈಗಲೂ ಸೀಲ್ಡ್ ಇಂಜಿನ್, ಅಂದರೆ ಒಮ್ಮೆ ಸಹ ಬೋರ್ ಆಗಿಲ್ಲ, ಹೆಡ್ ರಿಪ್ಲೇಸ್ ಮಾಡಲಿಲ್ಲ. ಫ್ಯಾಕ್ಟ್ರಿಯಿಂದ ಏನು ಬಂದಿತ್ತು ಅದೇ ಇಂಜಿನ್ ಇದೆ. ಒಂದು 50-60 ಸಾವಿರ ಅಷ್ಟೇ ರನ್ ಆಗಿದೆ ಈ ಯಮಹಾ RX 100 ಇನ್ 38 ಇಯರ್ಸ್. ಇದನ್ನು ನೋಡಿದ್ರೆ ಆ್ಯಕ್ಚುಲಿ ಚಿನ್ನ ಮುಡ್ದಾಗೆ ಆಗ್ತದೆ. ಆ್ಯಂಡ್ 1988 ಬರ್ತಿದ್ದ RX 100 ಸುಮಾರೆಲ್ಲ ಪಾರ್ಟ್ಸ್ ರಾಜದೂತ್ ಅಂತ ಹೆಸರಿತ್ತು. ಆ್ಯಂಡ್ ರಾಜದೂತ್ ಇದು ಪಾರ್ಟ್ಸ್ ಆಗಿತ್ತು. ಅದೇ 1987 ಅದರ ಮತ್ತಿದು ಕೆಲವು RX ಎಸ್ಕಾಟ್ಸ್ ಅಂತ ಬರ್ತಿತ್ತು. ಇದರದ್ದು ಸ್ಪೀಡೋಮೀಟ್ರ್ ಕೂಡ ಫ್ಯಾಕ್ಟ್ರಿಯಿಂದ ಬಂದಾಗ ಯಾವುದಿತ್ತು ಅದೇ ಇದೆ, ರಾಜದೂತ್. ಇದರದ್ದು ಬ್ರೇಕ್ ಹಾಗೂ ಕ್ಲಚ್ ಲಿವರ್ ಕೂಡ ಫ್ಯಾಕ್ಟ್ರಿಯಿಂದ ಹೇಗೆ ಬಂದಿತ್ತು ಅದೇ ಇದೆ, ಅಲ್ಯೂಮಿನಿಯಂ, ಬಫ್ಡ್ ಅಲ್ಯೂಮಿನಿಯಂ ಲಿವರ್ಸ್ ಇದು. ಇದರಲ್ಲಿ ಬರುವ ಹೆಡ್ಲೈಟ್ ಡೂಮ್ ಕೂಡ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆ ಗ್ಲಾಸ್ ಕೂಡ ಮಿಂಡಾ ಶೋರೂಮಿಂದ ಏನು ಬಂದಿತ್ತು ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ಗಾಡಿ ಇಂಡಿಯಾದಲ್ಲಿ 75,927th ವೆಹಿಕಲ್. ಈ ಗಾಡಿ 95% ಶೋರೂಮಿಂದ ಹೇಗೆ ಬಂದಿತ್ತು ಹಾಗೆ ಇದೆ. 95% ಅಂತ ಯಾಕೆ ಹೇಳ್ತೇನೆ ಅಂದರೆ ಇದರಲ್ಲಿರುವ ಎಲ್ಲ ಪಾರ್ಟ್ಸು ಸ್ಟಾಕ್ ಆ್ಯಂಡ್ ಫ್ಯಾಕ್ಟ್ರಿಯಿಂದ ಯಾವ್ದು ಬಂದಿತ್ತು ಅದೇ ಇತ್ತು. ಬಟ್ ಎಕ್ಸಾಸ್ಟ್ ಮತ್ತು ಕಾರ್ಬ್ಯುರೇಟರ್ ಸದ್ಯಕ್ಕೆ ಮಾಡಿಫೈ ಮಾಡಿದ್ದಾರೆ, ಅಂದರೆ ಚೇಂಜ್ ಮಾಡಿಟ್ಟಿದ್ದಾರೆ. ಯಾಕಂದರೆ ಒರಿಜಿನಲನ್ನು ಅವರು ರೀಸ್ಟೋರ್ ಮಾಡ್ತಾ ಇದ್ದಾರೆ. ಸೊ ಗಾಡಿ ಬಗ್ಗೆ ಹೇಳಿದ ಸಾಕು, ಇವಾಗ ಗಾಡಿ ಬಿಡುವ. ಮೂವತ್ತೆಂಟು ವರ್ಷ ಓಲ್ಡ್ ಸೀಲ್ಡ್ ಇಂಜಿನ್ ಮಾತ್ರ ಈಗಲೂ ಪವರ್ ಹೇಗೆ ಕಿಕ್ ಹೊಡಿಯುತ್ತೆ ಅಂದರೆ ಆಹಾ, ಆನಂದ, ಪರಮಾನಂದ. ಗೇರ್ ಆಗಲಿ ಕ್ಲಚ್ ಆಗಲಿ ಎಷ್ಟು ಸ್ಮೂತ್ ಇದೆ ಅಂದರೆ ಬಟ್ ಸ್ವಲ್ಪ ಲೈಟಾಗಿ ಇಂಜಿನಲ್ಲಿ ಸೌಂಡ್ ಇದೆ. ಪ್ರೊಬಾಬ್ಲಿ ಪಿಸ್ಟನ್ ರಿಂಗ್ಸ್ ಇರಬೇಕು, ಯಾಕಂದರೆ ಅದನ್ನು ಚೇಂಜೇ ಮಾಡಿಲ್ಲ. ಸೊ ಓವರ್ ದ ಪೀರಿಯಡ್ ಆಫ್ 38 ಇಯರ್ಸ್ ಆಬ್ವಿಯಸ್ಲಿ ಸ್ವಲ್ಪ ರಿಂಗ್ಸ್ ಸೌಂಡ್ ಮಾಡೋದು ಕಾಮನ್. ಬಟ್ ಗಾಡಿ ಸೌಂಡ್ ಆಗಲಿ ಅಥವಾ ಪರ್ಫಾರ್ಮೆನ್ಸಲ್ಲಾಗಲಿ ಇನ್ನೊಂದು ಮಾತೇ ಇಲ್ಲ. ಆಗಿನ ಗಾಡಿ ಅಲ್ಲ, ಎಷ್ಟು ಸ್ಮೂತ್ ಅಂದರೆ ನೋಡಿ, ಈ ಮಡ್ ರೋಡಲ್ಲಿ ಹೋಗ್ತಿದ್ರು ಎಷ್ಟು ಒಳ್ಳೆ ಕಂಫರ್ಟ್ ಕೊಡುತ್ತೆ ಗೊತ್ತಾ. ಆ್ಯಂಡ್ ಇದರ ಸ್ಪೆಷಾಲಿಟಿಯಲ್ಲಿ ಏನಂದರೆ ಇದು ಈಗಲೂ ಸ್ಟಾಕ್ ಸೀಟಲ್ಲಿದೆ ಅಲ್ವಾ. ಸೊ ಈ ಸ್ಟಾಕ್ ಸೀಟು ನಿಮಗೆ ನಾರ್ಮಲ್ ಬೇರೆ RX ಹಾಕೋ ಸೀಟ್ಗಿಂತ ಜಾಸ್ತಿ ಥಿಕ್ನೆಸ್ ಬರುತ್ತೆ, ಆಲ್ಮೋಸ್ಟ್ ಒಂದು 1/2 ಇಂಚ್. ಆ್ಯಂಡ್ ಕುಷನ್ ಕಂಫರ್ಟು ಅಷ್ಟೇ ಎಷ್ಟು ಕಂಫರ್ಟೇಬಲ್ ಆಗಿದೆ ಅಂದರೆ ಆಹಾ. ಸೊ ಈ ಸೀಟ್ ಕವರು ಎರಡು 38 ಇಯರ್ಸ್ ಓಲ್ಡ್ ಸೀಟ್ ಇದು. ಸೊ RX 100 ಓನ್ ಮಾಡೋದೇ ಒಂದು ದೊಡ್ಡ ಭಾಗ್ಯ. ಅದರಲ್ಲೂ ಇಂಥ RX ಓನ್ ಮಾಡೋದು ದೊಡ್ಡ ವಿಷಯ. ಆ್ಯಂಡ್ ನನಗೆ ಇಂಥ RX ಬಿಡಲಿಕ್ಕೆ ಸಿಕ್ಕಿದ್ದೇ ದೊಡ್ಡ ವಿಷಯ. ನನಗೆ ಇದ್ರಿಗಿಂತ ದೊಡ್ಡ ಖುಷಿ ಏನೂ ಇಲ್ಲ ಆ್ಯಕ್ಚುಲಿ. ಈ ಗಾಡಿ ಓನ್ ಮಾಡ್ತಿದ್ರು ತೊಂದರೆ ಇಲ್ಲ, ಇಂಥ ಗಾಡಿ ಬಿಡಲಿಕ್ಕೆ ಸಿಗ್ತದೆ, ನಿಮ್ಗೊಂದು ತೋರಿಸ್ಲಿಕ್ಕೆ ಒಂದು ಸಿಗ್ತದೆ ಅಂತೇಳಿ ಒಂದು ಖುಷಿ ಉಂಟಲ್ಲ, ಭಯಂಕರ ಖುಷಿ ಆಗ್ತದೆ ಮಾರೆ. ಸೊ ನನಗೆ ಈ ಗಾಡಿಯನ್ನು ತುಂಬ ಫಾಸ್ಟಾಗಿ ಅಥವಾ ಟಾಪ್ ಸ್ಪೀಡ್ ಎಷ್ಟು ಹೋಗ್ತದೆ
ಹೇಗೆ ಆಕ್ಸಲರೇಷನ್ ಇದೆ, ಪಿಕಪ್ ಇದೆ, ಅದೆಲ್ಲ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಈ ಗಾಡಿಯನ್ನು ಚಿನ್ನ ಥರ ಮೇಂಟೈನ್ ಮಾಡಿದ್ದಾರೆ. ಇದರ ಓನರ್ ಆಗಲಿ ಅಥವಾ ಕಾರ್ಯಪ್ಪ ಸರ್ ಆಗಲಿ, ಫ್ಯಾಷನ್ಗೋಸ್ಕರ ಗಾಡಿ ತಗೊಳ್ಳೋರು ಎಷ್ಟೋ ಜನ ಇರ್ತಾರೆ, ಆದರೆ ಪ್ಯಾಷನಲ್ಲಿ ಗಾಡಿ ಮೇಂಟೈನ್ ಮಾಡೋರು ತುಂಬ ಕಮ್ಮಿ. ಅದರಲ್ಲಿ ಒಬ್ಬರು ಇವರು ತುಂಬ ಪ್ಯಾಷನೇಟ್ ಆಗಿ ಗಾಡಿಯನ್ನು ಮೇಂಟೈನ್ ಮಾಡಿ ಬಂದ ಕಾರ್ಯಪ್ಪ ಸರ್. ಆ್ಯಂಡ್ ಜಸ್ಟ್ ಕಾರ್ಯಪ್ಪ ಅವರಲ್ಲ, ಇದಕ್ಕಿಂತ ಮುಂಚಿನ ಓನರು ಅಷ್ಟೇ, ಒಂದೆರಡು ಅಷ್ಟೇ ಫೋಟೋ ಸಿಕ್ಕಿದ್ದು ನನಗೆ. ಅವರು ಅಷ್ಟೇ ಇದನ್ನು ಆಲ್ಮೋಸ್ಟ್ 36 ಇಯರ್ಸ್ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಜೋಕಲ್ಲ. ಇಲ್ಲಿ 5 ವರ್ಷ ಹಿಂದೆ ಬಂದಿರೋ ಗಾಡಿನೇ ಈಗ ಆಲ್ಮೋಸ್ಟ್ ರಸ್ಟ್ ಬಂದು ಇಲ್ಲ ಪೇಂಟ್ ಫೇಡ್ ಆಗಿ ಸ್ಕ್ರ್ಯಾಚ್ ಆಗಿ ಏನೇನೋ ಆಗಿರ್ತದೆ. ಅದರಲ್ಲಿ ನೋಡ್ತಿದ್ರೆ ಈ ಟ್ಯಾಂಕಲ್ಲಿ ಕೂಡ ತುಂಬ ಸ್ಕ್ರ್ಯಾಚ್ ಇಲ್ಲ, ಏನಿಲ್ಲ. ಆ್ಯಂಡ್ ಕಲರು ಅಷ್ಟೇ ಎಷ್ಟು ಬ್ರೈಟಾಗಿ ಈಗಲೂ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಆಗಿನ ಪೇಂಟ್ ಕ್ವಾಲಿಟಿಯೂ ಅಷ್ಟೇ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಜನರಿಗೂ ಅಷ್ಟೇ, ಗಾಡಿ ಅಂದ ತಕ್ಷಣ ಏನು ಒಂದು ಮೆಷಿನ್ ಅಂತಲ್ಲ, ಗಾಡಿಯನ್ನು ಒಂದು ಫ್ಯಾಮಿಲಿ ಮೆಂಬರ್ ಥರ, ಅದನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿ ಮೇಂಟೈನ್ ಮಾಡ್ತಿದ್ದ ಓನರ್ಸ್ಗಳು. ಓ ಮೈ ಗಾಡ್, ಡ್ರಮ್ ಬ್ರೇಕ್ಸ್ ಫ್ರಂಟು ರೇರು, ಏನು ಬ್ರೇಕ್ ಇದೆ ಅಂದರೆ ಒಂದು ಗೇರ್ ಡ್ರಾಪ್ ಮಾಡಿ ಸ್ವಲ್ಪ ಬ್ರೇಕ್ ಹಾಕಿದ ತಕ್ಷಣ ಗಾಡಿ ಫುಲ್ ಕಂಟ್ರೋಲಿಗೆ ಬಂತು. ಈ RX-100 ಬ್ರೇಕ್ ಉಂಟಲ್ಲ, ಫಾಕ್ ಅಮೇಝಿಂಗ್. ಆ್ಯಂಡ್ ಇದರಲ್ಲಿ ಬರೋ ಟಯರ್ಸು ಅಷ್ಟೇ ಹಾರ್ಡ್ಲಿ 90 mm ಇರೋದು ಫ್ರಂಟು ರೇರು, ಅದು ಇಂಚಲ್ಲಿರೋದು. ಆದರೂ ಇಷ್ಟು ತೆಳ್ಳಗೆ ಆದರೂ ಈ ಟಯರಲ್ಲಿ ಎಷ್ಟು ಒಳ್ಳೆ ರೋಡ್ ಗ್ರಿಪ್ ಇರುತ್ತೆ ಗೊತ್ತಾ. ಆಗಿನ ಕಾಲದಲ್ಲಿ ಟಯರ್ ಟೆಕ್ನಾಲಜಿ ಆಗಲಿ ಅಥವಾ ಸಾಫ್ಟ್ ಕಂಪೌಂಡ್, ಹಾರ್ಡ್ ಕಂಪೌಂಡ್, ರೇಸ್ ಟಯರ್ಸ್ ಅದು ಇದಂತ ಜಾಸ್ತಿ ತಲೆಗೆ ಹಾಕಲಿಲ್ಲ. ಆದರೂ ಈ ಗಾಡಿಯಲ್ಲಿ ಲೈಟ್ ವೆಯ್ಟ್ ಆದ ಕಾರಣವೂ ಈ ಟಯರಿಂದ ಎಷ್ಟು ಒಳ್ಳೆ ರೋಡ್ ಗ್ರಿಪ್ ಸಿಗುತ್ತೆ ಅಂದರೆ, ಎಷ್ಟೋ ಮಾಡರ್ನ್ ಗಾಡಿಯಲ್ಲಿ ಇಷ್ಟು ರೋಡ್ ಗ್ರಿಪ್ ಇಲ್ಲ, ಅಷ್ಟು ಟಯರ್ ಗ್ರಿಪ್ ಇದೆ ಇದರಲ್ಲಿ. ಯಪ್ಪ ಮಳೆನೇ ಇಲ್ಲ. ಈಗ ಜೂನ್ 20 ಹತ್ರ ಆಯಿತು ಬಂದು. ಆ್ಯಂಡ್ ಒಳ್ಳೆ ಸಮ್ಮರ್ ಥರ ಸೂಪರ್ ಇದೆಯಾ. RX ಫ್ಯಾನ್ ಬೇಸ್ ನೋಡಿ, ಅವನು ಜೆನ್ಸಿ ಅಲ್ಲ, ಜೆನ್ ಆಲ್ಫಾ ಇರಬೇಕು, ಆದರೂ ಗಾಡಿ ಅವನಿಗೆ ಇಷ್ಟ ಆಯಿತು. ನೀನೇ ಹಿಂದೆ ಬರ್ತೀಯ ಅಂತ ಗೊತ್ತಾಯಿತು, ಅದಕ್ಕೆ ನಾನೇ ಹಿಂದೆ ಬಂದೆ. ಹಾಂ ಹಾಂ, ಮೋಟೋ ಸೇಪಿಯನ್, ಸೇಪಿಯನ್ MOTO SAPIEN. ಹಾಂ ಆಗಿದೆ. ಬರ್ತೀರಿ ಇನ್ಸ್ಟಾಗ್ರಾಮಲ್ಲಿ? ಗರ್ಲ್ಫ್ರೆಂಡ್ಸ್ ಇದ್ದಾರಾ? ಇರಲಿ ಬಿಡು, ನೋಡ್ತಾರೆ. ಹಾಂ ಇದೆ. ಓಕೆ, ಬಾಯ್ ಬಾಯ್, ಆಲ್ ದ ಬೆಸ್ಟ್. ನನಗೆ ಗೊತ್ತಿತ್ತು ಅವನು ಹಿಂದೆ ತಿರುಗಿ ಬರ್ತಾನೆ ಗಾಡಿ ನೋಡಿ ಅಂತ, ಅದಕ್ಕೆ ನಾನೇ ಯೂಟರ್ನ್ ತಗೊಂಡೆ. ಹಾಂ, ಇದು ನೋಡಿ ಫ್ಯಾನ್ ಬೇಸ್ RX-100. ಇದು ನಾವು ಸಣ್ಣ ಇರೋಗಿಂದ ಹಿಡಿದು ಈಗಿನ ಮಕ್ಕಳಿಗೂ RX-100 ಗೊತ್ತಿದೆ ಅಂದರೆ ಈ ಗಾಡಿ ಎಷ್ಟು ಲೆಜೆಂಡ್ ಇರಬೇಡ ಅಂಥ ಲೆಗೆಸಿ ಕ್ರಿಯೇಟ್ ಮಾಡಿರೋ ಗಾಡಿ ಇದು. ಹಾರ್ನು ಹಾಕಿಲ್ಲ, ಏನಿಲ್ಲ. ಇಲ್ಲೇ ಲೆಗೆಸಿ ಆಗ್ತಿತ್ತು. ಮೋಟೋ ಸೇಪಿಯನ್ 1992 ಟು 2026 ಆಗ್ತಿತ್ತು. ತೊಂದರೆ ಇಲ್ಲ, ನೋ ರೋಡ್ ರಿಚ್, ಬಿಕಾಸ್ ಐ ಆಮ್ ಹ್ಯಾವಿಂಗ್ ಅ ವೆರಿ ಸ್ಪೆಷಲ್ ಗಾಡಿ. ಓಕೆ, ಸೊ ಕೆಲವೊಮ್ಮೆ ಆಗ್ತದೆ ಈ ಥರ ಎಲ್ಲ. ನಾನು ಅಷ್ಟೇ ಮಾತಾಡ್ಕೊಂಡು ಟಯೋ ಅಂತ ಬರ್ತಾ ಇದ್ದೇನೆ, ಅವನು ಅಷ್ಟೇ ಫೋನಲ್ಲಿರಬೇಕು. ಆ್ಯಂಡ್ ರೋಡು ಅಷ್ಟೇ ದೊಡ್ಡದೇನಾಗಲೇ ಇಲ್ಲ. ಸೊ ಇಟ್ಸ್ ಆಲ್ ರೈಟ್. ಎಸ್, ಕಮಿಂಗ್ ಬ್ಯಾಕ್ ಟು ವೆಹಿಕಲ್. ಈ ಗಾಡಿ ಇನ್ನೂ ಸ್ಟ್ಯಾಂಡರ್ಡ್ ಬೋರ್ ಸೆಟಪಲ್ಲಿರೋ ಕಾರಣ ಕಂಪ್ರೆಷನ್ ರೇಷಿಯೋ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಪವರಿಗೇನು ಕಮ್ಮಿ ಇಲ್ಲ. ನಾನಿದನ್ನು ನನ್ನ ಗಾಡಿ ಥರ ರಯೋ ಅಂತ ಚೆಚ್ಕೊಂಡು ಬಿಟ್ಟರೆ ಹಾಂ, ಇಂಜಿನ್ ಹಾಳು ಅಥವಾ ಇಂಜಿನ್ ಕೆಲಸಕ್ಕೆ ಬರ್ಬೋದು, ಅಲ್ಲ ಬರದೇನೂ ಇರ್ಬೋದು. ಯಾಕಂದರೆ ಆಗಿನ ಇಂಜಿನೆಲ್ಲ ಅಷ್ಟು ಚೆನ್ನಾಗಿರ್ತಿತ್ತು. ಬಟ್ ಐ ಡೋಂಟ್ ವಾಂಟ್ ಟು ಅಬ್ಯೂಸ್ ದ ವೆಹಿಕಲ್. ಹಾಗಿರುವಾಗ ಇಂಥ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿರುವಾಗ ನಾನು ಮಿಸ್ಯೂಸ್ ಮಾಡಿದರೆ ಕಾರ್ಯಪ್ಪ ಅವ್ರು ನನಗೆ ಬಂದು ಬೆತ್ತದಲ್ಲಿ ಕುಂಡೆಗೆ ಪಟಪಟ ಅಂತ ಹೊಡಿತಾರೆ. ಆ್ಯಂಡ್ ಇದರಲ್ಲಿ ಒನ್ ಆಫ್ ದ ಕೀ ಪಾಯಿಂಟ್ ಏನಂದರೆ, ಎಷ್ಟೋ RX-100 ಹುಚ್ಚರಿಗೆ ಇದು ಕಣ್ಣಿಗೆ ಕಾಣುತ್ತೆ. ಇದರದ್ದು ಮಿರರ್ಸ್, ಇದು ಆಲ್ಫಾ ಟೋಯೋ ಒರಿಜಿನಲ್ ಮಿರರ್ಸ್. ಎಷ್ಟೋ ಜನ ಇದನ್ನು Audi 350ಗೆ ಸಹ ಹಾಕ್ತಾರೆ. ಇದರಲ್ಲಿ ಬರುವ ರಿಫ್ಲೆಕ್ಟರ್ ಕೂಡ ಆಲ್ಫಾ ಟೋಯೋ ರಿಫ್ಲೆಕ್ಟರ್ಸ್. ಆ್ಯಂಡ್ ಇದರಲ್ಲಿ ಬರುವ ಕಿಕ್ಕರ್ ಕೂಡ ಒರಿಜಿನಲ್ ರಾಜದೂತ್ ಆ ಟೈಮಲ್ಲಿ ಇದ್ದ ಕಿಕ್ಕರ್, 4x8 ಆ ಕಿಕ್ಕರ್ ಇರೋದು. ಇವನ್ RX-115 ಇಂಪೋರ್ಟ್ ಮಾಡಲ್ಸಲ್ಲೆಲ್ಲ ಇದೇ ಕಿಕ್ಕರ್ ಇರೋದು. ಆ್ಯಂಡ್ ಇದು ಕಾಸ್ಟೆಡ್ ಕಿಕ್ಕರ್ ಆ್ಯಂಡ್ ವೆರಿ ರೇರ್. ಇದರ ರೇರ್ ಸಸ್ಪೆನ್ಷನ್ ಕೂಡ ಸ್ಟಾಕ್ ಸೆಟಪಲ್ಲಿದೆ. ಆ್ಯಂಡ್ ಇವನ್ ಫ್ರಂಟ್ ಹೇಗೂ ಸ್ಟಾಕಲ್ಲಿದೆ. ಆ್ಯಂಡ್ 1988 ಬಂದ ಇಂಜಿನಿದು ಸ್ಪೆಷಾಲಿಟಿ ಏನಂದರೆ, ಪೂರಾ ಇಂಜಿನಲ್ಲಿ ಎಲ್ಲ ಮೈನಸ್ ಸ್ಕ್ರೂ ಇರೋದು. ಆ್ಯಂಡ್ ಇವರು ಇಡೀ ಗಾಡಿದು ಸ್ಕ್ರೂಸ್ ಈಗಲೂ
ಮೈನಸ್ ಸ್ಕ್ರೂ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ಗಾಡಿಯಲ್ಲಿ ಒನ್ ಆಫ್ ದ ಯುನಿಕ್ ಥಿಂಗ್ ಏನಂದರೆ ಇದರಲ್ಲಿ ಬರುವ ಸ್ಪೋಕ್ಸ್, ಇದರಲ್ಲಿರೋದು ಸ್ಟೆಪ್ ಸ್ಪೋಕ್ಸ್ ಅಂತ. ಈ ಸ್ಪೋಕ್ ಈ ಪಾರ್ಟಲ್ಲಿ ಒಂದು ಸಣ್ಣ ಸ್ಟೆಪ್ ಇದೆ ಆ್ಯಂಡ್ ಇದು ಒರಿಜಿನಲ್ RX100 ಮಾತ್ರ ಬರ್ತಿದ್ದು. ಆ್ಯಂಡ್ ಹಲವು RX100 ಈ ಸ್ಪೋಕ್ಸ್ ಈಗ ಇಲ್ಲ. ಇದು ಫ್ಯಾಕ್ಟ್ರಿಯಿಂದ ಏನು ಬಂದಿತ್ತು ಸ್ಟೆಪ್ ಸ್ಪೋಕ್ಸ್, ಇಲ್ಲಿ ಜಸ್ಟ್ ಒಂದು ಹಿಂಜಿ ಥರ ಇದೆ, ಅದನ್ನು ಈಗಲೂ ಮೇಂಟೈನ್ ಮಾಡಿದ ಸ್ಟೆಪ್ ಸ್ಪೋಕ್ಸ್ ಇದು. ಆ್ಯಂಡ್ ಈ ಗಾಡಿಯಲ್ಲಿ ಬರುವ ಥ್ರಾಟಲ್ ಯೋಕ್ ಆಗಲಿ, ಥ್ರಾಟಲ್ ಆಗಲಿ ಅಥವಾ ಸ್ವಿಚಸ್ ಇದು ಕ್ಲ್ಯಾಂಪ್ಸ್ ಆಗಲಿ ಈಗಲೂ ಒರಿಜಿನಲಲ್ಲಿದೆ. ಈ ಓನರಿಗೆ ಗಾಡಿ ಮೇಲೆ ಎಷ್ಟು ಪ್ರೀತಿ ಅಂದರೆ ಶೋರೂಮಿಂದ ಬಂದ ರಾಜದೂತ್ ಸಾರಿ ಗಾರ್ಡ್ ಕೂಡ ಈಗಲೂ ಇಟ್ಟಿದ್ದಾರೆ. ಆ್ಯಂಡ್ ರಾಜದೂತ್ ಈ ಗಾರ್ಡನ್ನು ಕೂಡ ಈಗಲೂ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಈ ರಿಮ್ ಕೂಡ ಒರಿಜಿನಲ್ ರಾಜದೂತ್ ರಿಮ್ಸ್ ಮೇಂಟೈನ್ ಮಾಡಿದ್ದಾರೆ. ಎಸ್ಕಾಟ್ಸ್ ಇದು ಮಡ್ ಫ್ಲ್ಯಾಪನ್ನು ಮೇಂಟೈನ್ ಮಾಡಿದ್ದಾರೆ, ಹೇಳಿದಷ್ಟು ಮುಗಿಯುವುದಿಲ್ಲ. ಆ್ಯಂಡ್ ಇವನ್ ರಾಜದೂತ್ ಇದು ಟೈಲ್ ಲ್ಯಾಂಪ್ ಅಸೆಂಬ್ಲಿ ಕೂಡ ಈಗಲೂ ಮೇಂಟೈನ್ ಮಾಡಿಟ್ಟಿದ್ದಾರೆ. ನೋಡುವಾಗ ಮುಟ್ಟುವಾಗ ಕೈ ತೊಳೆದು ಮುಟ್ಟಬೇಕು ಅಂತ ಅನಿಸ್ತದೆ. ಆಯಿಲ್ ರಿಸರ್ವಾಯರ್ ಕೂಡ ಇದು ಸ್ಟಾಕ್ ಫ್ಯಾಕ್ಟ್ರಿಯಿಂದ ಏನು ಬಂದಿತ್ತು ಹಾಗೆ ಇಟ್ಟಿದ್ದಾರೆ. ಸೊ ಪೆಟ್ರೋಲಲ್ಲಿ ಜೊತೆ ಆಯಿಲ್ ಹಾಕೋ ಅಂದಾಜಿಲ್ಲ, ಬೇಕು ಅಂತ ಇಲ್ಲ. ಆ್ಯಂಡ್ ಇಂಜಿನ್ ಸೀಲ್ಡ್ ಇಂಜಿನ್ ರಿವರ್ಕ್ ಮಾಡಲಿಲ್ಲ, ಏನೂ ಇಲ್ಲ, ಈಗಲೂ ಚೆನ್ನಾಗೇ ರನ್ ಆಗ್ತದೆ. ಇಂಜಿನ್ ಒಳ್ಳೆ ಸ್ಮೂತ್ ಇದೆ. ಅಫ್ಕೋರ್ಸ್ ಸ್ವಲ್ಪ ಪಿಸ್ಟನ್ ರಿಂಗ್ಸ್ ಎಲ್ಲ ಓವರ್ ದ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ವೇರ್ ಆಗಿ ಕಂಪ್ರೆಷನ್ ಕಮ್ಮಿ ಆಗಿದೆ, ಬಟ್ ಗಾಡಿ ಮಸ್ತಿದೆ. 1988 ಬರ್ತಿದ್ದ ಬ್ರೇಕ್ ಪ್ಯಾಡಲ್ ಕೂಡ ಡಿಫ್ರೆಂಟ್, ಕೆಳಗೆ ದಪ್ಪ ಇದ್ದ ಮೇಲೆ ಸ್ವಲ್ಪ ತೆಳ್ಳಗಾಗಿ ಇಲ್ಲಿ ಈ ಥರ ಇರುವ ಬ್ರೇಕ್ ಪ್ಯಾಡಲ್, ಇದು ತುಂಬ ರೇರ್. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅಂತ ಇದ್ದರೆ ಸ್ಪೆಸಿಫಿಕೇಷನ್ ಅಂತ ಬಂದರೆ RX100 ಅರೌಂಡ್ 11 bhp, ಅರೌಂಡ್ 10.3 Nm ಆಫ್ ಟಾರ್ಕ್, ಅರೌಂಡ್ 98 ಕಿಲೋಸ್ ಇರಬೇಕು. ಸೊ ಪವರ್ ಟು ವೆಯ್ಟ್ ರೇಷಿಯೋ ಇಸ್ ಕ್ರೇಜಿ. ಸೊ ಈ ಸ್ಟಾಕ್ ಸೆಟಪಲ್ಲಿ ಇದ್ದ ಕಾರಣ ಒಂದು 11 bhp ಇದೇ. ಇದೇ RX100 ಇದೀಗ ಸ್ಟಾಕ್ ಬರೋದು 4 ಸ್ಪೀಡ್, ಅದನ್ನೇ ತುಂಬ ಜನ 5 ಸ್ಪೀಡ್ ಮಾಡ್ತಾರೆ, ಅಥವಾ ಪವರ್ಫುಲ್ ಏನು ಹೇಳ್ತಾರೆ ಕಾಯಿಲ್ ಹಾಕ್ತಾರೆ, ಬೋರ್ ಚೇಂಜ್ ಮಾಡ್ತಾರೆ, ಪೋರ್ಟ್ ಮಾಡ್ತಾರೆ. ಸೊ ಇದೇ RX100 ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ನಿಮಗೆ ಆಲ್ಮೋಸ್ಟ್ ಒಂದು 16 bhp ತನಕ ಪವರ್ ಎಳಿಬೋದು. ಅದೇ ನೀವು ಮುಕ್ಕಳಾರೆ ಮಾಡಿಫಿಕೇಷನ್ ಮಾಡ್ತಾಯಿದ್ರೆ ಅಂದರೆ ಈ ಗಾಡಿಯಲ್ಲಿ ಅಪ್ ಟು 21 bhp ತನಕ ಸಹ ಪವರ್ ಎಳಿಬೋದು. ಸೊ ಈ RX ಅನ್ನೋದು ಸ್ಪೆಸಿಫಿಕೇಷನ್ ಅಂತ ಬಂದ ತಕ್ಷಣ ಮಾಡಿಫಿಕೇಷನ್ ಒಂದು ದೊಡ್ಡ ಬ್ರಹ್ಮಾಂಡ. ಸೊ ಇದೊಂದು ಬೇಜಾರಪ್ಪ ನನಗೆ, ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ಈ ನಮ್ಮ ಹುಡುಗರಿದಾರಲ್ಲ ಗಾಡಿ ನಿಲ್ಲಿಸಿ ಅಲ್ಲೇ ಉಚ್ಚೆದ್ದು ಬಿಡ್ತಾರೆ. ಸೊ ಬೆಳಿಗ್ಗೆ ಯಾರ್ಯಾರ್ದೋ ಮೀನನ್ನು ನಾವು ನೋಡಿಬಿಡ್ತೇವೆ, ನೋಡಲಿಕ್ಕೆ ಒಂಥರ ಆಗುತ್ತೆ. ಉಚ್ಚೆ ಹೀರಪ್ಪ ರೋಡ್ ಸೈಡಲ್ಲಿ, ಆಯಿತು ನಿಮಗೆ ತಡೆಯೋಕ್ಕಾಗಲ್ಲ ಅಂದರೆ ಉಚ್ಚೆ ಹೀರಿ, ತೊಂದರೆ ಇಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ಯಾರಿಗೂ ಕಾಣದಂತೆ ಉಚ್ಚೆ ಹೀರಿ ಅಲ್ಲಪ್ಪ. ಇಲ್ಲ ಏನೂ ಇಲ್ವಾ, ನಮ್ಮ ಇಂಡಿಯನ್ ಲಾ ಪ್ರಕಾರವಾಗಿ ನೀವು ಎಲ್ಲಿ ಯಾವ ಹೋಟೆಲಲ್ಲಿ ಬೇಕಾದರೂ ಉಚ್ಚೆ ಹೇಳ್ಬೋದು. ಸೊ ದ್ಯಾಟ್ ಈಸ್ ಯುವರ್ ರೈಟ್. ಸೊ ಯಾವುದೋ ಒಂದು ಹೋಟೆಲಿಗೆ ಹೋಗಿ ಉಚ್ಚೆ ಇರಿಯಲ್ಲಪ್ಪ. ಇದೇನಿಲ್ಲಪ್ಪ, ರೋಡಲ್ಲಿ ಬಂದುಬಿಡ್ತಾರೆ, ಸೈಡಲ್ಲಿ ನಿಂತುಬಿಡ್ತಾರೆ, ಪ್ಯಾಂಟ್ ಸಿಪ್ಪ ಕೆಳಗೆ ಹಾಕ್ತಾರೆ, ಹೊರಗೆ ಹಾಕ್ತಾರೆ. ಯಪ್ಪ ಇದೊಂದು ನನಗೆ ಆಗೋದೇ ಇಲ್ಲ. ಸೊ ಇದೊಂದು ಚೇಂಜ್ ತಂದರೆ ನಮ್ಮ ದೇಶ ಇನ್ನೂ ಸ್ವಲ್ಪ ಒಳ್ಳೆ ಸ್ಮೆಲ್ ಮಾಡ್ತದೆ. ಆಗಿನ ಪೇಂಟ್ ಈಗಲೂ ಎಷ್ಟು ಪಳಪಳ ಹೇಳ್ತಾ ಇದೆ ನೋಡಿ, ಎಂಥ ಕ್ವಾಲಿಟಿ ಪೇಂಟ್ ನೋಡಿ. ಇವನ್ ಇದು ಕೂಡ ರಸ್ಟೆಲ್ಲ ಆಗಲಿಲ್ಲ. ನಾಯಿ ಸುಮ್ಮನೆ ಕೂತ್ಕೊಳ್ಳ ಸಾವ್. ಆಗಲೇ ಹೇಳಿದ ಹಾಗೆ ಎಕ್ಸಾಸ್ಟ್ ಒಂದು ಬೇರೆ ಹಾಕಿಟ್ಟಿದ್ದಾರೆ, ಆದರೂ ಇದು ಕೂಡ ಒಂದು ಯುನೀಕ್ ಅಥವಾ ರೇರ್ ಎಕ್ಸಾಸ್ಟ್, 6 ಹೋಲ್ ಎಕ್ಸಾಸ್ಟ್ ಅಂತ ಹೇಳ್ತಾರೆ. ಇದರದ್ದೊಂದು ಸೌಂಡು ಅಷ್ಟೇ, ಎಕ್ಸಾಸ್ಟ್ ನೋಟು ಅಷ್ಟೇ, ಒಳ್ಳೆ ಇಂಪಾಗಿರ್ತದೆ. ಇದು 6 ಹೋಲ್ ಎಕ್ಸಾಸ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಇದಕ್ಕೂ ತುಂಬ ಫ್ಯಾನ್ ಬೇಸ್ ಇದೆ. ಆ್ಯಂಡ್ ಇದರಲ್ಲಿರುವ ನಟ್ ಬೋಲ್ಟ್ ಕಿಟ್ಸ್ ಎಲ್ಲ LPS ಕಿಟ್ ಅಂತ ಹೇಳ್ತಾರೆ, ಅದು ಎಸ್ಕಾಟ್ಸಿಂದ, ಅದನ್ನು ಈಗಲೂ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಬರುವ ವೀಲ್ ಡ್ರಮ್ಸ್ ಕೂಡ ಅಲ್ಯೂಮಿನಿಯಂ ವೀಲ್ ಡ್ರಮ್ಸ್, ಕಾಸ್ಟ್ ಮಾಡಿ ಬಫ್ ಮಾಡಿರುವ ಅಲ್ಯೂಮಿನಿಯಂ ವೀಲ್ ಡ್ರಮ್ಸ್ ಇದು. ಬರ್ತ್ಡೇ ಇಲ್ಲ ಮದುವೆ ಅಥವಾ ಫಂಕ್ಷನ್ಸಿಗೆ ಏನು ಕಮ್ಮಿದು ಗಿಫ್ಟ್ ಕೊಡ್ಬೋದು ಅಂತ ಅನ್ನೋ ಕಾಲದಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಫ್ರೀಯಾಗಿ RX100 ಕೊಡಿಸಿದ ಗಿಫ್ಟ್ ಗಾಡಿ ಇದು. ನನ್ನ ಫ್ರೆಂಡಿಗೆ ಒಂದು ಮೋಟೋ ಎಂಥೂಸಿಯಾಸ್ಟ್, ಇನ್ನೊಂದು ಮೋಟೋ ಎಂಥೂಸಿಯಾಸ್ಟಿಗೆ ಗಿಫ್ಟ್ ಕೊಟ್ಟಿರೋ RX100 ಇದು. ಸೊ ಅರೌಂಡ್ 1991 ಈ ಗಾಡಿ ಹೀಗೆ ಇತ್ತು. ಆ್ಯಂಡ್ ಅದನ್ನು ಅವ್ರ ಮನೆಯಲ್ಲಿ ಈ ರೀತಿ ಮೇಂಟೈನ್ ಮಾಡ್ತಿದ್ರು. ಆ್ಯಂಡ್ ಈ ಗಿಫ್ಟ್ ತಗೊಂಡವರಿದ್ದಾರಲ್ಲ ಅವ್ರಿಗೇನು ಗಾಡಿಗೇನು ಕಮ್ಮಿ ಇರಲಿಲ್ಲ. ಅವ್ರ ಹತ್ರ ಬೇಜಾನ್ ಗಾಡಿ ಇದೆ, SD ಇದೆ, ಜಾವಾ ಇದೆ, RD350 ಇದೆ, ಇನ್ನೇನೇನಿದೆ ನನಗೆ ಗೊತ್ತಿಲ್ಲ, ಅಷ್ಟು ಗಾಡಿ ಇದೆ. ಅವರು ಅಷ್ಟು ದೊಡ್ಡ ಒಂದು ಮೋಟೋ ಎಂಥೂಸಿಯಾಸ್ಟ್ ಆ್ಯಂಡ್ ಗಾಡಿ ಹುಚ್ಚಿರೋರು. ಅಂಥ ಗಾಡಿ ಪ್ರೇಮಿಗೆ ಇವರು ಫ್ರೀಯಾಗಿ ಗಿಫ್ಟ್ ಕೊಟ್ಟಿರೋದು. ಯಾಕಂದರೆ ಅವ್ರಿಗೆ ಗೊತ್ತು ಇವರು ಇದನ್ನು ಹಾಗೆ ಒರಿಜಿನಲ್ ರೀತಿ ಇನ್ನೂ ಒಂದು 10-20 ವರ್ಷ ಒರಿಜಿನಲ್ ಆಗಿ ಮೇಂಟೈನ್ ಮಾಡ್ತಾರೆ ಅನ್ನೋ ನಂಬಿಕೆ. ಬರೀ ಫ್ರೆಂಡ್ಶಿಪ್ ಮಾತ್ರ ಅಲ್ಲ, ಗಾಡಿ ಹುಚ್ಚು ಇದ್ದವನಿಗೆ ಕೊಟ್ಟಿರೋ ಒಂದು ಗಾಡಿ ಹುಚ್ಚ.
ಸೊ ಈ ಗಾಡಿಯಲ್ಲಿ ಪ್ರತಿಯೊಂದು ಬೋಲ್ಟು ನಟ್ ಬೋಲ್ಟ್ ಎಲ್ಲ ಒರಿಜಿನಲಲ್ಲೇ ಇದೆ. ಅಯ್ಯೋ, ಸೊ ಈ ಗಾಡಿಯಲ್ಲಿ ಪ್ರತಿಯೊಂದು ನಟ್ ಬೋಲ್ಟನ್ನು ಒರಿಜಿನಲಲ್ಲಿದೆ. ಆ್ಯಂಡ್ ಇವನ್ ಸ್ಕ್ರೂ ಕೂಡ ಒರಿಜಿನಲಲ್ಲಿ ಏನು ಬಂದಿರ್ತದೆ ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ಸೊ ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಸೊ ನಾನು ಗಾಡಿ RX ಬಿಟ್ಟು ಸ್ವಲ್ಪ ನನಗೆ ನಾಲೆಜ್ ಬಂದಿದೆ. ಸೊ ಸ್ಟಾಕ್ RX ಹೇಗೆ ಪವರ್ ಇರ್ತದೆ, ಮಾಡಿಫೈ ಮಾಡಿರೋ RX ಎಷ್ಟು ಪವರ್ ಇರ್ತದೆ ಎಲ್ಲ ಸ್ವಲ್ಪ ನಾಲೆಜ್ ಬಂದಿದೆ. ಸೊ ಈ ಗಾಡಿಯಲ್ಲಿ ಏನು ದೋಷ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ವಲ್ಪ ಎಲ್ಲೋ ಕ್ರ್ಯಾಶ್ ಗಾರ್ಡ್ ಆಗಲಿ ಅಥವಾ ಈ ಸಾರಿ ಗಾರ್ಡ್ ಆಗಲಿ ಸ್ವಲ್ಪ ಹಳೇದಾದ ಕಾರಣ ಅದರದ್ದೊಂದು ವೈಬ್ರೇಷನ್ ಇದೆ ಹೊರತು ಅದು ಬಿಟ್ಟರೆ ಗಾಡಿಯಲ್ಲಿ ಝೀರೋ ವೈಬ್ರೇಷನ್, ಝೀರೋ ಸೌಂಡ್. ಈಗಲೂ ಒಳ್ಳೆ ಸ್ಮೂದಾಗಿ ಇದೆ. ಆ್ಯಂಡ್ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಬೇಕು ಅಂತಿಲ್ಲ, 4 ಸ್ಪೀಡ್ ಗೇರ್ ಬಾಕ್ಸ್ ಇದು ಸ್ಟಾಕ್ ಆಗಿ ಬರೋದು. ಅದು ಕೂಡ ಇವಾಗ ಒಳ್ಳೆ ಸ್ಮೂತ್ ಇದೆ, ಬೆಣ್ಣೆ ಥರ ಇದೆ. ಇವನ್ ಈ ಬರೋ ಗೇರ್ ಶಿಫ್ಟರ್ ಇದೆಯಲ್ಲ, ಸೊ ಇದರಲ್ಲಿ ಸ್ಟಾಕ್ ಆಗಿ ಬರ್ತಿರೋದು ಫ್ರಂಟ್ ರೇರು ಸಪೋರ್ಟ್ ಇರೋದು, ಬರೀ ಮುಂದೆ ಮಾತ್ರ ಇರೋದಲ್ಲ. ಸೊ ನಿಮಗೆ ಹಿಂದಿಂದ ಹೀಲಲ್ಲಿ ನಿಮಗೆ ಆ್ಯಕ್ಚುಲಿ ಗೇರ್ ಚೇಂಜ್ ಮಾಡ್ಬೋದು. ಸೊ ಅದನ್ನು ಚೇಂಜ್ ಮಾಡಲಿಕ್ಕೆ ಆ ಥರ ಯೂಸ್ಟು ಇದ್ದರೆ ನಿಮಗೆ ಮಾಡ್ಬೋದು, ಇಲ್ಲದಿದ್ದರೆ ನನಗೆ ಆದಾಗ ಆಗ್ತದೆ, ಸ್ವಲ್ಪ ಸ್ಲಿಪ್ ಆಗ್ತದೆ ವ್ಯಾಂಗ್ ಅಂತ. ಬಟ್ ಓಕೆ, ಅದು ಹಿಂದೆ ಹೀಲ್ ಸಪೋರ್ಟ್ ಇರೋದು ಆ್ಯಕ್ಚುಲಿ ಹೆಲ್ಪ್ ಆಗ್ತದೆ. ಎಷ್ಟೋ ಸತಿ ನಮ್ಮ ಶೂ ನಾವು ಕೆಳಗೆಯಿಂದ ಗೇರ್ ಶಿಫ್ಟ್ ಮಾಡಿ ಶೂ ಹಾಳಾಗಿಬಿಡುತ್ತೆ. ಸೊ ಹಿಂದೆ ಹೀಲ್ ಸಪೋರ್ಟ್ ಇರುವ ಗೇರ್ ಲಿವರ್ ಇದ್ದರೆ ಆ್ಯಕ್ಚುಲಿ ನಿಮ್ಮ ಶೂಸ್ ಎಲ್ಲ ಹಾಳಾಗೋದಿಲ್ಲ. ಗಾಡಿ ಇಷ್ಟು ಓಲ್ಡ್ ಆದ್ರೂ ಈಗಲೂ ಬೆಳಿಗ್ಗೆನೂ ಅಷ್ಟೇ ಚೋಕ್ ಹಾಕಿ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ, ಕೋಲ್ಡ್ ಸ್ಟಾರ್ಟಲ್ಲಿ. ಅದೇ ನಾರ್ಮಲ್ ಕಂಡೀಷನಲ್ಲಿ ಒಂದೇ ಕಿಕ್ಕಲ್ಲಿ ಯಾವಾಗಲೂ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಈಸ್ JDM ಯಮಹಾದು ಟೆಕ್ನಾಲಜಿ. ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ನೋಡಿ. ಸೊ ಈ ಸ್ಟಾಕ್ RX ಇದೊಂದು ಮಜಾ ಏನಂದರೆ, ನೀವು ಏನು ಹುಚ್ಚು ಕಟ್ಟದೆ ಆರಾಮಾಗಿ ಗೇರ್ ಶಿಫ್ಟ್ ಮಾಡಿ ಒಂದು ಬೂಮ್ ಅಂತ ನಾನು ಹುಚ್ಚು ಕಟ್ಟದಿದ್ದರೆ ನಾರ್ಮಲಾಗಿ ಓಡಿಸಿದರೆ ಈಗಲೂ RX 100 ನಿಮಗೆ ಆಲ್ಮೋಸ್ಟ್ ಒಂದು 35 km/L ಮೈಲೇಜ್ ಕೊಡ್ತದೆ. ಮತ್ತು ಈ ನಿತಿನ್ ಗಡ್ಕರಿದು E20 ಪೆಟ್ರೋಲಿಂದ ಕಬ್ಬಿನ ಜ್ಯೂಸ್ ಹಾಕಿ ಮೈಲೇಜ್ ಸ್ವಲ್ಪ ಕಮ್ಮಿ ಆಗ್ಬೋದೋ ಏನೋ, ಆದರೂ ಗಾಡಿ ಇಷ್ಟೇ ವರ್ಷ ಅದರೊಂದು ಕಾನ್ಸ್ಟೆಂಟ್ ಮೈಲೇಜ್ ಕೊಡ್ತದೆ. ನೀವು ಕರೆಕ್ಟಾಗಿ 20 to 30 ml ಆಯಿಲ್ ಹಾಕಿ ಅಥವಾ ರಿಸರ್ವರ್ಗೆ ಆಯಿಲ್ ಹಾಕಿ ಪೆಟ್ರೋಲ್ ಹಾಕಿ ಮೇಂಟೈನ್ ಮಾಡಿದರೆ ಗಾಡಿ ಆ್ಯಕ್ಚುಲಿ ಈಗಲೂ 35 ಆರಾಮ್ಸೆ ಮೈಲೇಜ್ ಕೊಡ್ತದೆ RX 100. ತುಂಬ ಜನ RX 100 ಹ್ಯಾಂಡಲ್ ಬಾರ್ ಚೇಂಜ್ ಮಾಡ್ತಾರೆ, ನಾನು ಚೇಂಜ್ ಮಾಡಿದ್ದೇನೆ. ಬಟ್ ಇದರಲ್ಲಿ ಬರೋ ಸ್ಟಾಕ್ ಹ್ಯಾಂಡಲ್ ಬಾರ್ ಇದೆ ಅಲ್ವಾ, ಅಷ್ಟು ವೈಡ್ ಇಲ್ಲ, ನ್ಯಾರೋ ಇದೆ. ಬಟ್ ಯಟ್ ಅದರದ್ದು ಒಂದು ಡೈನಾಮಿಕ್ಸ್ ಆಗಲಿ ಎರ್ಗೋನಾಮಿಕ್ಸ್ ಆಗಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಶೋಲ್ಡರ್ ಇಲ್ಲಿ ಫ್ಲ್ಯಾಟಾಗಿ ನಿಲ್ಲುತ್ತೆ, ಶೋಲ್ಡ್ರ್ ಸುಸ್ತು ಬರಲ್ಲ. ಒಂಥರ ಕಮ್ಯೂಟಿಂಗಿಗೆ, ಎವ್ರಿಡೇ ಕಮ್ಯೂಟಿಂಗಿಗೆ ಬೆಸ್ಟ್ ಹ್ಯಾಂಡಲ್ ಬಾರ್ ಪೊಸಿಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನ್ಯಾರೋ ಇರೋದ್ರ ಕಾರಣದಿಂದ ಸೊ ಟ್ರಾಫಿಕ್ ಜಾಮ್ ಆದಾಗ ಒಳ್ಳೆ ನುಗ್ಗಿಸ್ಕೊಂಡು ಹೋಗ್ಬೋದು. ನಾನು ಆ್ಯಕ್ಚುಲಿ ಈ ಬೈಕ್ ಓಡಿಸೋ ದಿನ ಸಂಡೇ, 21st ಸಂಡೇ. ಇವತ್ತು ವರ್ಲ್ಡ್ ಮೋಟರ್ ಸೈಕಲ್ ಡೇ. ವಾಟ್ ಬೆಟರ್ ದೆನ್ original 1988 RX 100 to ride on World Motorcycle Day. ವಾಟ್ ಅ ಬ್ಯೂಟಿಫುಲ್ ಪೀಸ್ ಆಫ್ ಇಂಜಿನಿಯರಿಂಗ್. ಆ್ಯಂಡ್ ಈ ಓನರಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್, ಇಷ್ಟು ಒಳ್ಳೆ ಮೇಂಟೈನ್ ಮಾಡಿ ನನಗೆ ಗಾಡಿ ಬಿಡಲಿಕ್ಕೆ ಕೊಟ್ಟೋದಕ್ಕೆ. ಮಾತಾಡಿದರೆ ಮುಗಿಯೋದಷ್ಟು ಮಾತಾಡ್ಬೋದು. ಆ್ಯಂಡ್ ಈ ಗಾಡಿಯನ್ನು ಬಿಡ್ತಾ ಇದ್ದರೆ ದಿನ ಇಡೀ ಬಿಡ್ತಾ ಇರೋ ಅಂತ ಅನಿಸ್ತದೆ, ಅಷ್ಟು ಖುಷಿ ಆಗ್ತದೆ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತೆ ಸಿಗುವ. Until then, if you are riding a bike, always wear a helmet, and if you are driving a car, always wear the seat belt. Ride safe, drive safe. Bye bye.